ವೀಕ್ಷಕರೇ, ನಾವು ದೇವಿ ಹೊಸೂರಿಗೆ ಬಂದಿದ್ದಾಗಿತ್ತು. ನಿನ್ನೆಯ ಕಾರ್ಯಕ್ರಮದಲ್ಲಿ ಇಲ್ಲಿನ ಕೀಟಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ವಿನಯ್ ಕುಮಾರ್ ಎಂ ಸರ್ ಅವರನ್ನ ಮಾತಾಡಿಸಿ ಈ ಮೆಣಸಿನಕಾಯಿಗೆ ಬರುವಂತಹ ಕೀಟಗಳು ಯಾವ್ಯಾವುದು ಅಂತ ಅಂದ್ಕೊಂಡು ಮಾತಾಡಿಸ್ತಾ ಇದ್ದೀವಾಗಿತ್ತು. ಇವತ್ತಿನ ಕಂದಲ್ಲಿ ಮತ್ತೆ ಅವರನ್ನು ಮಾತಾಡಿಸಿ ಈ ಎಲ್ಲ ಕೀಟಗಳ ನಿರ್ವಹಣೆಗೆ ಒಬ್ಬ ರೈತ ಸಮಗ್ರವಾಗಿ ಏನೆಲ್ಲ ಅನುಸರಿಸಬೇಕಾಗತ್ತೆ, ಅದು ಸಸಿ ಮಡಿಯಿಂದ ಹಿಡಿದು ಕೊಯ್ಲಿಗೆ ಬರೋ ತನಕವ ಯಾವ್ಯಾವ ರೀತಿಯಲ್ಲಿ ಜೈವಿಕ ವಿಧಾನ ಇರಬಹುದು, ಸಾವಯವ ವಿಧಾನ ಇರಬಹುದು, ಅಥವಾ ನಮಗೆ ರಾಸಾಯನಿಕ ಸಿಂಪಡಣೆ ಇರಬಹುದು, ಕೀಟ ಬರದೇ ಇರೋ ರೀತಿ ತಡೆಯೋದು ಹೇಗೆ, ಕೀಟ ಬಂದಿದೆ ಅಂತ ನೋಡೋದು ಹೇಗೆ, ಕೀಟ ಬಂದ ಮೇಲೆ ಯಾವ ರೀತಿಯೆಲ್ಲ ನಿರ್ವಹಣೆಯನ್ನು ಮಾಡಬಹುದು ಅಂತ ವಿನಯ್ ಕುಮಾರ್ ಅವರನ್ನು ಕೇಳಿ ಮಾಹಿತಿಯನ್ನು ಪಡ್ಕೊಂಡು ಬರೋಣ. ಸೊ ಮೆಣಸಿನಕಾಯಿ ಬೆಳೆಗೆ ಸಾಮಾನ್ಯವಾಗಿ ಬಾಧೆಯನ್ನು ಮಾಡುವಂಥ ರಸ ಇರುವಂಥ ಕೀಟಗಳು ಮತ್ತು ಕಾಯಿ ಕೊರಕ ಕೀಟಗಳಿಗಿಂತ ಕೆಲವೊಂದು ಪ್ರದೇಶಗಳಲ್ಲಿ ನಾವು ಈ ಬೇರು ಕಡಿಯುವಂಥ ಕೀಟ, ಅದಕ್ಕೆ ಗೊಣ್ಣೆ ಹುಳು ಅಂತೇಳಿ ಕೂಡ ಕರೀತಾರೆ. ಮತ್ತು ಕೆಲವೊಂದು ನಾವು ಗೊಬ್ಬರದ ಹುಳು ಅಂತೇಳಿ ನಮ್ಮ ಕಡೆ ನಾವು ಅದನ್ನು ಕರಿತೇವೆ. ಈ ಗೊಬ್ಬರದ ಹುಳು ಅಂತ ಯಾಕೆ ಕರಿತೇವಪ್ಪ ಅಂತಂದರೆ, ಸಾಮಾನ್ಯವಾಗಿ ಆ ಹುಳುಗಳ ಒಂದು ಜೀವನ ಚಕ್ರ ನಡೆಯುವಂಥದ್ದು ನಾವು ಗೊಬ್ಬರದ ಗುಂಡಿಯಲ್ಲಿ. ಸೊ ಈ ಒಂದು ಕೀಟನೂ ಕೂಡ ಕೆಲವೊಂದು ಪ್ರದೇಶದಲ್ಲಿ ನಮಗೆ ಬಾಧೆಯನ್ನು ಮಾಡುವಂಥದ್ದು ಕಂಡುಬರ್ತಾ ಇದೆ. ಸೊ ಈ ಒಂದು ಕೀಟದ ಬಾಧೆ ಯಾವ ರೀತಿ ಇರುತ್ತೆ ಅಂದರೆ, ನೀವು ಮುಖ್ಯ ಹೊಲದಲ್ಲಿ ನೀವು ನಾಟಿ ಮಾಡಿದ ನಂತರ ಈ ಹುಳುಗಳು ಮಣ್ಣಿನಲ್ಲಿ ಆ ಬೇರನ್ನು ಕಡಿದು ಬೇರನ್ನು ನಾಶ ಮಾಡುವಂಥ ಕೆಲಸವನ್ನು ಮಾಡ್ತಾಯಿರ್ತವೆ. ಸೊ ಈ ರೀತಿಯ ಒಂದು ಬಾಧೆಯ ಸಮಯದಲ್ಲಿ ನಮಗೆ ಏನು ಗೊತ್ತಾಗ್ತಾ ಇರೋದಿಲ್ಲ, ಆ ಗಿಡಗಳು ನಿಧಾನಕ್ಕೆ ಒಣಗ್ತಾ ಇರೋವಂಥದ್ದು ನಮಗೆ ಕಂಡು ಬರ್ತಾ ಇರುತ್ತೆ. ಆ ಗಿಡಗಳನ್ನು ನೀವು ಸೂಕ್ಷ್ಮವಾಗಿ ನೀವು ಗಮನಿಸಿ, ಆ ಗಿಡಗಳನ್ನು ನೀವು ಅದರ ಕೆಳಗಡೆ ಬೇರನ್ನು ನೀವು ಪರೀಕ್ಷೆ ಮಾಡಿದಾಗ ಅಲ್ಲಿ ಬೇರು ಹುಳುಗಳು ಅಥವಾ ಈ ಗೊಣ್ಣೆ ಹುಳುಗಳು ಇರೋದನ್ನು ನಿಮಗೆ ಕಂಡುಬರುತ್ತೆ. ಸೊ ಹಾಗಾದರೆ ಈ ಒಂದು ಗೊಣ್ಣೆ ಹುಳುಗಳು ಅಥವಾ ಬೇರು ಹುಳುಗಳು ಎಲ್ಲಿಂದ ಬರ್ತವೆ ಅಂದರೆ, ಉದಾಹರಣೆಗೆ ಆ ಬಾಧೆ ಯಾವ ರೀತಿ ಆಗುತ್ತೆ ಅಂತಂದರೆ, ಮುಖ್ಯವಾಗಿ ಅವು ನಿಮ್ಮ ಹೊಲಕ್ಕೆ ಯಾವ ರೀತಿ ಬರ್ತವೆ ಅಂತೇಳಿ ನೋಡ್ಕೊಳ್ಳುವಂಥದ್ದು ಭಾಳ ಮುಖ್ಯ. ಇವು ಗೊಬ್ಬರದ ಹುಳು ಅಂತೇಳಿ ಕರಿತೀವಿ. ಅಂದರೆ ಇವು ಗೊಬ್ಬರದಲ್ಲೇ ಇರೋದರಿಂದ ಸಾಮಾನ್ಯವಾಗಿ ನಾವು ರೈತರು ಬೇರೆ ಬೇರೆ ಪ್ರದೇಶಗಳಿಂದ ಬೇರೆ ಬೇರೆ ಮೂಲಗಳಿಂದ ಗೊಬ್ಬರವನ್ನು ತರಿಸ್ಕೊಂಡು ನಾವು ಹಾಗೆ ಅವುಗಳನ್ನು ಉಪಚಾರ ಮಾಡದೆ ನಾವು ಹೊಲಗಳಿಗೆ ಹಾಕಿಬಿಡ್ತೀವಿ. ಸೊ ಅಂಥ ಸಮಯದಲ್ಲಿ ಈ ಒಂದು ಗೊಣ್ಣೆ ಹುಳುಗಳು ಜಾಸ್ತಿ ಆಗುವಂಥ ಒಂದು ಅವಕಾಶಗಳು, ಜಾಸ್ತಿ ಆಗುವಂಥ ಒಂದು ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಉದಾಹರಣೆಗೆ ಜಾಸ್ತಿನೂ ಆಗ್ಬೋದು, ಮತ್ತು ಹೇಗೆ ನಿಮ್ಮ ಹೊಲಗಳಿಗೆ ಇವು ಮೊಟ್ಟ ಮೊದಲನೇ ಬಾರಿಗೆ ಬರ್ತವೆ ಅನ್ನೋದು ಇದು ಕೂಡ ಒಂದು ಕಾರಣ. ಯಾಕಪ್ಪ ಅಂತಂದರೆ, ಗೊಬ್ಬರದಲ್ಲೇ ಮುಖ್ಯವಾಗಿ ಬರೋದರಿಂದ ನಾವು ಬೇರೆ ಕಡೆಯಿಂದ ಗೊಬ್ಬರವನ್ನು ತೊಗೊಂಡು ನಮ್ಮ ಹೊಲದಲ್ಲಿ ಹಾಕಿಸ್ಬೇಕಾದ್ರೆ ಇವು ಪ್ರಸರಣೆಯನ್ನು ಹೊಂದ್ತವೆ. ಸೊ ಹಾಗಾದರೆ ಇವುಗಳನ್ನು ಹೇಗೆ ನಾವು ನಿರ್ವಹಣೆ ಮಾಡೋಕಪ್ಪ ಅಂತಂದರೆ, ಉದಾಹರಣೆಗೆ ನಮ್ಮ ಹೊಲದಲ್ಲೇ ಏನಾದರೂ ನಮ್ಮ ಗೊಬ್ಬರದ ಗುಂಡಿಗಳು ಅಥವಾ ತಿಪ್ಪೆಗಳು ಇದ್ವಪ್ಪ ಅಂತಂದರೆ, ಅಂಥ ತಿಪ್ಪೆಗಳಲ್ಲಿ ಮುಖ್ಯವಾಗಿ ನಾವು ಈ ಗೊಬ್ಬರದ ಹುಳುಗಳನ್ನು ನಾವು ಕಾಣ್ತೀವಿ. ಸೊ ಅದಕ್ಕೆ ಅಲ್ಲಿ ತಿಪ್ಪೆಗಳಿಗೆ ನಾವು ಕೀಟನಾಶಕವನ್ನು ಉಪಚಾರ ಮಾಡಬೇಕು. ಅಥವಾ ನಾವು ಬೇರೆ ಕಡೆಯಿಂದ ಏನಾದರೂ ನಾವು ಗೊಬ್ಬರವನ್ನು ತೆಗೆದುಕೊಂಡು ಬಂದಿದ್ದೇ ಆಗಿದ್ದರೆ ಆ ಗೊಬ್ಬರವನ್ನು ಮೊದಲಿಗೆ ಅದು ಉಪಚಾರ ಮಾಡುವಂಥದ್ದು ಭಾಳ ಮುಖ್ಯ. ಸೊ ಹೇಗೆ ಉಪಚಾರ ಮಾಡೋಕಪ್ಪ ಅಂತಂದರೆ, ಉದಾಹರಣೆಗೆ ನಾವು ಒಂದು ಕ್ವಿನಾಲ್ಫಾಸ್ ಅನ್ನುವಂಥ ಕೀಟನಾಶಕ ಇದೆ. ಕ್ವಿನಾಲ್ಫಾಸ್ ಅಂತಂದೇಳಿ ಒಂದು ಕೀಟನಾಶಕ ಇದೆ. ಅದನ್ನು 1 ಲೀಟರ್ ನೀರಿಗೆ 2 ಮಿಲಿಲೀಟರ್ನಷ್ಟು ಮಿಶ್ರಣವನ್ನು ಮಾಡಿಕೊಂಡು ನೀವು ಆ ಒಂದು ಗೊಬ್ಬರದ ಗೊಬ್ಬರಕ್ಕೆ, ಅಂದರೆ ನೀವು ತಂದಂಥ ಗೊಬ್ಬರಕ್ಕೆ ಮೊದಲು ಅವುಗಳಿಗೆ ಸಿಂಪರಣೆಯನ್ನು ಮಾಡಿ ನೀವು ಉಪಚಾರ ಮಾಡೋಕಂದ್ರೆ ಚೆನ್ನಾಗಿ ಅದ್ರ ಮೇಲೆ ಎಲ್ಲ ಹಾಕಿಬಿಟ್ಟು ನೀವು ಕಡಿದು ಅದನ್ನೇ ಉಪಚಾರ ಮಾಡೋಕ್ಕೆ ಇದು ಒಂದು. ಎರಡನೇದಾಗಿ ನೀವು ಟ್ರೈಕೋಡರ್ಮಾ ಅನ್ನುವಂಥ ಮೆಟರೈಸಿಯಮ್ ಅನ್ನುವಂಥ ಒಂದು ಜೈವಿಕ ಕೀಟನಾಶಕ ಸಿಗುತ್ತೆ. ಆ ಜೈವಿಕ ಕೀಟನಾಶಕವನ್ನು ಸುಮಾರು ಅದನ್ನು ಕೂಡ ನೀವು 1 ಲೀಟರ್ ನೀರಿಗೆ 5 ರಿಂದ 10 ಗ್ರಾಮನ್ನು ಹಾಕಿ ನೀವು ಆ ತಿಪ್ಪೆಗೆ ಅಥವಾ ಆ ಗೊಬ್ಬರಕ್ಕೆ ನೀವು ಉಪಚಾರವನ್ನು ಮಾಡ್ಬೋದು. ಇಲ್ಲ ಅಂತಂದರೆ ಆ ಮೆಟರೈಸಿಯಮ್ ಅನ್ನುವಂಥದ್ದು ನಿಮಗೆ ಪುಡಿ ಇತ್ತು ಅಂತಂದರೆ ಆ ಪುಡಿಯನ್ನು ನೀವು ಡೈರೆಕ್ಟಾಗಿ ಆ ತಿಪ್ಪೆಗೆ ನೀವು ಅದನ್ನು ಹಾಕಿ ಅಥವಾ ನೀವು ಗೊಬ್ಬರದ ಗುಂಪಿಗಳಿಗೆ ಹಾಕಿ ನೀವು ಉಪಚಾರವನ್ನು ಮಾಡ್ಬೋದು. ಸೊ ಈ ರೀತಿ ಮಾಡಿಕೊಂಡು ನಂತರ ಅದನ್ನು ಸೋಸಿ, ಅಂದರೆ ಅದನ್ನು ಚೆನ್ನಾಗಿ ಕಡಿದುಬಿಟ್ಟು 1 ವಾರ ಅಥವಾ 2 ವಾರ ಹಾಗೆ ಬಿಟ್ಟು ನೀವು ನಂತರ ಅದನ್ನು ಸೋಸಿ ನಿಮ್ಮ ಹೊಲಗಳಿಗೆ ನೀವು ಅದನ್ನು ಗೊಬ್ಬರಗಳನ್ನು ಹಾಕೋಬೇಕು. ಸೊ ಇದು ಹೇಗೆ ನೀವು ಅದನ್ನು ತಡಿಬೇಕು ಅನ್ನುವಂಥದ್ದು. ಈಗ ನಿಮ್ಮ ಹೊಲದಲ್ಲಿ ಆಲ್ರೆಡಿ ಏನಾದರೂ ಬಾಧೆ ಪ್ರಾರಂಭ ಆಗಿತ್ತಪ್ಪ ಅಂತಂದರೆ ಆ ಬಾಧೆಯನ್ನು ಆ ಗಿಡಗಳು ಸೊರಗ್ತಾ ಇರೋವಂಥದ್ದನ್ನು ನೋಡಿ ಅಥವಾ ಒಣಗ್ತಾ ಇರೋವಂಥದ್ದನ್ನು ನೋಡಿ ನೀವು ಕಂಡುಹಿಡ್ಕೋಬೋದು. ಅಲ್ಲೇನಾದರೂ ಈ ಗೊಬ್ಬರದ ಹುಳುಗಳು ಇದ್ವಪ್ಪ ಅಂತಂದರೆ ಅಲ್ಲಿ ನೀವು ಕೂಡಲೇ ಏನು ಮಾಡಬೇಕಪ್ಪ ಅಂತಂದರೆ, ಈ ಮೆಟರೈಸಿಯಮ್ ಅನ್ನುವಂಥ ಒಂದು ಜೈವಿಕ ಕೀಟನಾಶಕ ಸಿಗುತ್ತೆ. ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರುವಂಥ ಒಂದು ಜೈವಿಕ ಕೀಟನಾಶಕ. ಆ ಜೈವಿಕ ಕೀಟನಾಶಕವನ್ನು ಸುಮಾರು 1 ಲೀಟರ್ ನೀರಿನಲ್ಲಿ 5 ಗ್ರಾಮ್ನಷ್ಟು ನೀವು ಮಿಶ್ರಣ ಮಾಡಿಕೊಂಡು ನೀವು ಆ ಬುಡಗಳಿಗೆ ಅವುಗಳನ್ನು ಸುರಿಬೇಕು. ಅಂದರೆ ಬುಡದಲ್ಲಿ ಚೆನ್ನಾಗಿ ಅದಕ್ಕೆ ಡ್ರೆಂಚ್ ಮಾಡಬೇಕು ಅಂತೇಳಿ ಕರಿತೀವಿ. ಆ ಬುಡಗಳಿಗೆ ನೀವು ಸುರಿಬೇಕು. ಸೊ ಈ ರೀತಿ ಮಾಡೋದ್ರಿಂದ ಆ ಕೀಟವನ್ನು ನಿರ್ವಹಣೆ ಮಾಡ್ಕೋಬೋದು. ಇಲ್ಲ ನಾವು ಕೀಟನಾಶಕವನ್ನು ನಾವು ಉಪಚಾರ ಮಾಡ್ತೀವಿ ಅಂತಂದರೆ
ನಾವು ಏನು ಆಗಲೇ ಹೇಳ್ದಂಗೆ ನಮಗೆ ಕ್ವಿನಾಲ್ಫಾಸ್ ಅಂತೇಳಿ ಸಿಗುತ್ತೆ ಅಥವಾ ಕ್ಲೋರ್ಪೈರಿಫಾಸ್ ಅಂತೇಳಿ ಇರುತ್ತೆ. ಅದನ್ನು ನಾವು 2 ರಿಂದ 3 ಮಿಲಿ ಲೀಟರ್ನಷ್ಟು 1 ಲೀಟರ್ ನೀರಿನಲ್ಲಿ ನಾವು ಮಿಶ್ರಣ ಮಾಡಿಕೊಂಡು ಬುಡಗಳಿಗೆ ಸುರಿಯುವಂಥ ಕೆಲಸವನ್ನು ಮಾಡಬೇಕು. ಸೊ ಈ ರೀತಿ ಮಾಡೋದ್ರಿಂದ ಈ ಬೇರು ಹುಳದ ನಾವು ನಿಯಂತ್ರಣವನ್ನು ಮಾಡ್ಕೋಬೋದು. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್, ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು, IIHR ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ UPI ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸೊ ಇದಿಷ್ಟು ನಮ್ಮ ಮೆಣಸಿನಕಾಯಿ ಬೆಳೆಗೆ ಬರುವಂಥ ಕೆಲವೊಂದು ಕೀಟಗಳ ಬಗ್ಗೆ ಒಂದು ಮಾಹಿತಿಯನ್ನು ಹೇಳಿದೆ. ಇದೇ ರೀತಿಯಾಗಿ ಈ ಒಂದು ಕೀಟಗಳ ಹಾಗೆ ನಿರ್ವಹಣೆಯನ್ನು ಮಾಡಬೇಕು ಅಂದರೆ ನಾವು ಏನು ಮಾಡಬೇಕು? ಸೊ ಇದು ಮೊದಲನೇದಾಗಿ ಈ ಒಂದು ಕೀಟದ ನಿರ್ವಹಣೆಗಾಗಿ ಮೊಟ್ಟ ಮೊದಲು ಅಂದರೆ ಸಸಿ ಮಡಿಗಳಿಂದ ನಾವು ಈ ಕೀಟಗಳನ್ನು ನಿರ್ವಹಣೆ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಸೊ ಯಾಕಪ್ಪ ಅಂತಂದರೆ ಇದರಲ್ಲಿ ಹಲವಾರು ಅಂಶಗಳಿದೆ. ಉದಾಹರಣೆಗೆ ನಾವು ರೈತರ ಹೊಲಗಳಲ್ಲಿ ನೋಡಿರ್ಬೋದು, ಕೆಲವೊಬ್ಬ ರೈತರು ಕೇವಲ ಕೀಟನಾಶಕಗಳ ಬಳಕೆಯನ್ನು ಮಾಡಿ ಅವರು ಕೀಟ ನಿಯಂತ್ರಣವನ್ನು ಮಾಡ್ಕೊಳ್ತಾ ಇರ್ತಾರೆ. ಅಂಥ ಕೀಟನಾಶಕಗಳನ್ನು ಅತಿ ಹೆಚ್ಚಾಗಿ ಬಳಸಿ ನಿಯಂತ್ರಣ ಮಾಡಿರುವಂಥ ಏನು ಮೆಣಸಿನಕಾಯಿ, ಅವು ಕೆಲವೊಂದು ಬಾರಿ ಅದರಲ್ಲಿ ಕೀಟನಾಶಕದ ಅಂಶಗಳು ಪತ್ತೆಯಾಗಿ ಅವುಗಳನ್ನು ರಫ್ತು ಮಾಡೋದಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದರೆ ಅದರಲ್ಲಿ ಅತಿ ಹೆಚ್ಚಿನ ಒಂದು ಕೀಟನಾಶಕದ ಒಂದು ಅವಶೇಷಗಳು ಇರೋದರಿಂದ ಅವುಗಳನ್ನು ವಿದೇಶಕ್ಕೆ ನಾವು ರಫ್ತು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದು ಒಂದೇ ಅಲ್ಲ, ಅದರ ಜೊತೆಗೆ ಮಣ್ಣಿನ ಆರೋಗ್ಯ ಮತ್ತು ಮನುಷ್ಯರ ಆರೋಗ್ಯ, ಅತಿ ಹೆಚ್ಚಿನ ಕೀಟನಾಶಕಗಳನ್ನು ಬಳಕೆ ಮಾಡಿ ಅವುಗಳು ಮಣ್ಣಿಗೆ ಸೇರೋದಾಗಿರ್ಬೋದು, ಮತ್ತು ಅತಿ ಹೆಚ್ಚಿನ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿದಂಥ ಮೆಣಸಿನಕಾಯಿಗಳನ್ನು ನಾವು ಆಹಾರವಾಗಿ ಬಳಕೆ ಮಾಡಿ ಅದರಿಂದ ಮನುಷ್ಯನ ಮೇಲೆ ಆರೋಗ್ಯದ ಸಮಸ್ಯೆಗಳು ಉಂಟಾಗುವಂಥದ್ದಾಗಿರ್ಬೋದು. ಈ ಎಲ್ಲ ದೃಷ್ಟಿಗಳಿಂದ ನಾವು ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಗಳನ್ನು ಅಳವಡಿಕೆ ಮಾಡ್ಕೊಳ್ಳುವಂಥದ್ದು ಭಾಳ ಮುಖ್ಯ. ಸೊ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಗಳು ಅಂದರೆ ಏನಪ್ಪ ಅಂತಂದರೆ ಎಲ್ಲ ವಿಧದ ನಿರ್ವಹಣಾ ಪದ್ಧತಿಗಳನ್ನು ಅಳವಡಿಕೆ ಮಾಡ್ಕೊಳ್ಳುವಂಥದ್ದು. ಎಲ್ಲ ಥರದ ನಿರ್ವಹಣೆ ಕ್ರಮಗಳು ಅಂತಂದರೆ ಏನಪ್ಪ ಅಂತಂದರೆ ಉದಾಹರಣೆಗೆ ಬೇಸಾಯ ಕ್ರಮಗಳಾಗಿರ್ಬೋದು, ನಮಗೆ ಭೌತಿಕ ಕ್ರಮ ಆಗಿರ್ಬೋದು, ಜೈವಿಕ ಕ್ರಮ ಆಗಿರ್ಬೋದು, ರಾಸಾಯನಿಕ ಕ್ರಮ ಆಗಿರ್ಬೋದು, ಮತ್ತು ಜೈವಿಕ ತಂತ್ರಜ್ಞಾನ ಕ್ರಮ ಆಗಿರ್ಬೋದು. ಸೊ ಈ ರೀತಿ ಎಲ್ಲ ವಿಧದ ನಿರ್ವಹಣಾ ಕ್ರಮಗಳನ್ನು ಹಂತವಾಗಿ ನಾವು ಅಳವಡಿಕೆ ಮಾಡಿಕೊಂಡಿದ್ದೇ ಆದರೆ ನಾವು ಕಡಿಮೆ ಖರ್ಚಿನಲ್ಲಿ ಮತ್ತು ಕಡಿಮೆ ಕೀಟನಾಶಕದ ಒಂದು ಬಳಸಿ ಈ ಒಂದು ಕೀಟಗಳನ್ನು ನಾವು ನಿರ್ವಹಣೆ ಮಾಡ್ಕೋಬೋದು. ಸೊ ಮೊದಲನೇದಾಗಿ ಸಸಿ ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕಪ್ಪ ಅಂತಂದರೆ ಈ ಸಸಿ ಮಡಿಗಳನ್ನು ತಯಾರು ಮಾಡ್ಕೊಳ್ಳೋದು ಅದು ಒಂದು ಲಾಂಗ್ ಪ್ರೋಸೆಸ್. ಅದಕ್ಕೆ ಒಂದು ಹಲವಾರು ಹಂತಗಳಿದ್ದಾವೆ, ಅದರಲ್ಲಿ ಹಲವಾರು ಕ್ರಮಗಳಿದ್ದಾವೆ. ಬಟ್ ನಾನಿಲ್ಲಿ ಹೇಳೋದು ಕೆಲವೊಂದು ಕ್ರಮಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ. ಸಸಿ ಮಡಿಗಳನ್ನು ನೀವು ತಯಾರು ಮಾಡಿಕೊಳ್ಬೇಕಪ್ಪ ಅಂತಂದರೆ ನೀವು ಮೊದಲನೇದಾಗಿ ಏರು ಮಡಿಗಳನ್ನು ಮಾಡ್ಕೋಬೇಕು. ಜೊತೆಗೆ ಈ ಸೊಳ್ಳೆ ಪರದೆ ಅಥವಾ ಮೆಶ್ ಅಂತ ಏನು ಕರಿತೀವಿ, ಅದು ಸೊಳ್ಳೆ ಪರದೆ ಅಂತ ಸಾಮಾನ್ಯ ಭಾಷೆಯಲ್ಲಿ ಸೊಳ್ಳೆ ಪರದೆಗಳು ಅಂತ ಕರಿತೀವಿ. ಅದು 60
ಮೈಕ್ರಾನ್ ಇರುವಂಥ ಒಂದು ಸೊಳ್ಳೆ ಪರದೆಯನ್ನು ನೀವು ಉಪಯೋಗ ಮಾಡಬೇಕು. ಅಂದರೆ ಆ ಮಡಿಗಳನ್ನು ಮುಚ್ಚೋದಕ್ಕಾಗಿ ಈ ಸೊಳ್ಳೆ ಪರದೆಗಳನ್ನು ನೀವು ಉಪಯೋಗ ಮಾಡಬೇಕು. ಕಾರಣ ಏನಪ್ಪ ಅಂತಂದರೆ ಈ ನಂಜಾಣು ಹರಡುವಂಥ ಒಂದು ಸಮಯ ಯಾವಾಗಪ್ಪ ಅಂತಂದರೆ ನೀವು ಸಸಿ ಮಡಿಗಳನ್ನು ತಯಾರು ಮಾಡ್ಕೊಳ್ಳುವಂಥ ಹಂತದಲ್ಲೇ ನಂಜಾಣುಗಳೇನಾದರೂ ಅದಕ್ಕೆ ಹರಡಿದು ಅಂತಂದರೆ ನೀವು ಮುಖ್ಯ ಹೊಲದಲ್ಲಿ ನೀವು ನಾಟಿ ಮಾಡಿ ಸ್ವಲ್ಪ ದಿನದಲ್ಲೇ ನಿಮಗೆ ಆ ನಂಜಾಣುವಿನ ಒಂದು ಬಾಧೆಯ ಲಕ್ಷಣಗಳು ನಿಮಗೆ ಕಂಡುಬರ್ತವೆ. ಅದಕ್ಕೆ ಈ 45 ದಿನಗಳ ಕಾಲ ನಾವು ಸಸಿ ಮಡಿಗಳನ್ನು ತಯಾರು ಮಾಡ್ಕೊಳ್ತೇವೆ. ಈ 45 ದಿನಗಳ ಕಾಲ ಆ ಸಸಿ ಮಡಿಗಳನ್ನು ಸರಿಯಾದ ಕ್ರಮದಲ್ಲಿ ಪೋಷಣೆ ಮಾಡುವಂಥದ್ದು ಭಾಳ ಮುಖ್ಯ. ಹಾಗಾಗಿ ಆ ಸಸಿ ಮಡಿಗಳಿಗೆ ಸೊಳ್ಳೆ ಪರದೆಗಳನ್ನು ಹಾಕುವಂಥದ್ದು ಮೊದಲನೇ ಕ್ರಮ. ಸೊ ಎರಡನೇದಾಗಿ ಹಳದಿ ಮತ್ತು ನೀಲಿ ಅಂಟಿನ ಬಲೆಗಳನ್ನು ಅಳವಡಿಕೆ ಮಾಡುವಂಥದ್ದು. ನಿಮಗೆಲ್ಲ ಗೊತ್ತಿರ್ಬೋದು, ಈ ಹಳದಿ ಮತ್ತು ನೀಲಿ ಅಂಟಿನ ಬಲೆಗಳು ಇವು ಸಾಮಾನ್ಯವಾಗಿ ನಾವು ಕೀಟನಾಶಕದ ಬಳಕೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ನಾವು ಇವನ್ನ ಬಳಕೆ ಮಾಡ್ತೀವಿ. ಏನಪ್ಪ ಅಂದರೆ ಅಂಟಿನ ಬಲೆಗಳು ಇದಕ್ಕೆ ಬಂದು ಚಿಕ್ಕದಾದಂಥ ರಸ ಇರುವಂಥ ಕೀಟಗಳು ಬಂದು ಆ ಒಂದು ಹಳದಿ ಮತ್ತು ನೀಲಿ ಬಣ್ಣಕ್ಕೆ ಬಂದವು ಅಂಟ್ಕೊಂಡು ಅಲ್ಲಿ ಸತ್ತೋಗ್ತವೆ. ಸೊ ಈ ರೀತಿಯ ಒಂದು ಕ್ರಮದಿಂದ ಅಂದರೆ ಇವು ಹಳದಿ ಮತ್ತು ನೀಲಿ ಅಂಟಿನ ಬಲೆಗಳನ್ನು ಅಳವಡಿಕೆ ಮಾಡೋದ್ರ ಮೂಲಕವಾಗಿ ನಾವು ಸುಮಾರು ಒಂದು 20-30% ಕೀಟನಾಶಕವನ್ನು ಬಳಕೆ ಮಾಡೋದನ್ನು ಕೂಡ ನಾವು ಇದರಿಂದ ಕಡಿಮೆ ಮಾಡಬಹುದು. ಇದನ್ನು ನಾವು ಯಾವ ಹಂತದಲ್ಲಿ ಹಾಕಬೇಕು ಅಂಥೇಳಿ ಅದು ನೀವು ಯಾವುದಾದ್ರೂ ಹಂತದಲ್ಲಿ ಅಂದರೆ ನೀವು ಸಸಿ ಮಡಿಯನ್ನು ಮಾಡ್ಕೊಳ್ಳುವಂಥ ಹಂತದಲ್ಲಿಂದ ಹಿಡಿದು ಕೊನೆಯವರೆಗೂ ಕೂಡ ಇದನ್ನು ನೀವು ಹಾಕ್ಬೋದು. ಸೊ ಇದನ್ನು ಹಾಕೋದ್ರಿಂದ ರಸ ಇರುವಂಥ ಕೀಟಗಳನ್ನು ನೀವು ಆದಷ್ಟು ಪ್ರಮಾಣದಲ್ಲಿ ಇದನ್ನು ನೀವು ತಡಿಬಹುದು. ಸೊ ಮೂರನೇದಾಗಿ ನೀವು ಬೀಜೋಪಚಾರ ಮಾಡ್ಕೊಳ್ಳುವಂಥದ್ದು. ಸೊ ಇದಕ್ಕೆ ಸಾಮಾನ್ಯವಾಗಿ ಬೀಜೋಪಚಾರವನ್ನು ನಾವು ಇಮ್ಡಾಕ್ಲೋಪಿಡ್ ಅಥವಾ ಅದಕ್ಕೆ ಹಿಂದಿನ ಸಮಯದಲ್ಲಿ ಗೌಚೋ ಅಂತೇಳೆಲ್ಲ ಸಿಗುತ್ತೆ, ಅವನ್ನ ಕೂಡ ನೀವು ಉಪಯೋಗ ಮಾಡ್ಕೋಬೋದು. ಸೊ 1 ಕಿಲೋಗ್ರಾಮ್ ಬೀಜಕ್ಕೆ 10 ಗ್ರಾಮ್ನಷ್ಟು ಇಮಿಡಾಕ್ಲೋಪಿಡ್ 70WS ಅಂತೇಳಿ ಸಿಗುತ್ತೆ. ಇದನ್ನು 10 ಗ್ರಾಮ್ನಷ್ಟು ನೀವು 1 kg ಬೀಜಕ್ಕೆ ಇದನ್ನು ಉಪಚರಿಸಬೇಕು. ಸೊ ಹೆಂಗೆ ಉಪಚಾರ ಮಾಡುವಂಥದ್ದು ಅಂತಂದರೆ ಬೀಜೋಪಚಾರ ಮಾಡೋದು ಹೆಂಗೆ ಅಂತಂದರೆ ಕೈಗಳಿಗೆ ಗ್ಲೌಸನ್ನು ಹಾಕ್ಕೊಳ್ಳುವಂಥದ್ದು ಭಾಳ ಮುಖ್ಯ. ಕೈಗಳಿಗೆ ಗ್ಲೌಸನ್ನು ಹಾಕ್ಕೊಂಡು ಆ ಒಂದು ಬೀಜಗಳಿಗೆ ಈ ಒಂದು ಕೀಟನಾಶಕವನ್ನು ಉಪಚರಿಸಿ ನೆರಳಿನಲ್ಲಿ ಒಣಗಿಸಿ ನೀವು ಬಿತ್ತನೆಗೆ ಹೋಗುವಂಥದ್ದು ಸರಿಯಾದ ಕ್ರಮ. ಸೊ ಈ ರೀತಿ ಬೀಜೋಪಚಾರ ಮಾಡೋದ್ರಿಂದ ಸುಮಾರು ನಿಮಗೆ ಒಂದು 25-30 ದಿನಗಳ ಕಾಲ ಆ ರಸ ಹೀರುವಂಥ ಕೀಟಗಳಿಂದ ಇದು ಮುಕ್ತಿಯನ್ನು ಕೊಡುತ್ತೆ. ಅಂದರೆ ನೀವು ಅದನ್ನು ಬಿತ್ತನೆ ಮಾಡಿದಾಗ ಸುಮಾರು 20-25 ದಿನಗಳ ಕಾಲ ಅದು ಆ ಒಂದು ಸಸಿಗಳಿಗೆ ಯಾವುದೇ ರಸ ಇರುವಂಥ ಕೀಟಗಳು ಆ ಸಮಯದಲ್ಲಿ ಬರೋದಿಲ್ಲ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ.
ನಾವು ಇದನ್ನು ಬಿಟ್ಟು ಮತ್ತು ಕೆಲವೊಂದು ಉದಾಹರಣೆಗೆ ಈಗ ನಾವು ಏನು ಬಿತ್ತನೆಯನ್ನು ಮಾಡಿರ್ತೀವಿ ಸಸಿ ಮಡಿಯಲ್ಲಿ ಸುಮಾರು 2 ವಾರಗಳ ತನಕ ಸಾಕಷ್ಟು 2 ವಾರದ ನಂತರವೇ ಇದಕ್ಕೆ ಸಾಕಷ್ಟು ನಮಗೆ ಸಸಿಗೆ ರಸ ಇರುವಂಥ ಕೀಟಗಳ ಬಾಧೆ ಆಗುವಂಥದ್ದು ನಾವು ಕಂಡುಬರುತ್ತೆ. ಸೊ ಹಂಗಾಗಿ ಅಟ್ಲೀಸ್ಟ್ ಒಂದು 2 ವಾರ ಆದ ನಂತರ ಯಾವುದಾದ್ರೂ ಒಂದು ಅಂತರ್ವ್ಯಾಪಿ ಕೀಟನಾಶಕವನ್ನು ನಾವು ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ಉದಾಹರಣೆಗೆ ನೀವು ಕೀಟವನ್ನು ನೋಡಿಕೊಂಡು, ಅಂದರೆ ಉದಾಹರಣೆ ನಿಮ್ಮ ಸಸಿ ಮಡಿಯಲ್ಲಿ ಯಾವುದೇ ರಸ ಇರುವಂಥ ಕೀಟಗಳು ಇರಲಿಲ್ಲ ಅಂತಂದರೆ ಮುಂಜಾಗ್ರತಾ ಕ್ರಮವಾಗಿ ನೀವು ಒಂದು ಬೇವಿನ ಮೂಲದ ಯಾವುದಾದ್ರೂ ಒಂದು ಕೀಟನಾಶಕವನ್ನು ಸಿಂಪಡಣೆ ಮಾಡ್ಬೋದು. ಬೇವಿನ ಮೂಲದ ಅಂತಂದರೆ ನೀವು ಬೇವಿನ ಎಣ್ಣೆ ಆದರೂ ನೀವು ಸಿಂಪಡಣೆ ಮಾಡ್ಬೋದು, ಮತ್ತು ಅಜಾಡಿರೆಕ್ಟಿನ್ ಅಂತೇಳಿ ಸಿಗುತ್ತೆ, ಅದನ್ನಾದರೂ ಕೂಡ ನೀವು ಸಿಂಪಡಣೆಯನ್ನು ಮಾಡ್ಕೋಬೋದು. ಸೊ ಅದನ್ನು ಎಷ್ಟು ಮಾಡಬೇಕಪ್ಪ ಅಂತಂದರೆ ನೀವು ಬೇವಿನ ಎಣ್ಣೆ ಅಂದರೆ 10,000 ppm ಅಂತೇಳಿ ಬರುತ್ತೆ, ಅದನ್ನು ನೀವು 1 ಲೀಟರ್ ನೀರಿಗೆ 1 ml ಹಾಕಿ ನೀವು ಮಿಶ್ರಣ ಮಾಡಿ ಸಿಂಪಡಣೆಯನ್ನು ಮಾಡ್ಕೋಬೋದು. ಇಲ್ಲ ಸ್ವಲ್ಪ ನಿಮಗೆ ಕೀಟಗಳು ಜಾಸ್ತಿ ಇದ್ದಾವೆ ಅಂತಂದರೆ ಅಂಥ ಸಮಯದಲ್ಲಿ ನೀವು ಫಿಪ್ರೋನಿಲ್ ಅನ್ನುವಂಥ ಕೀಟನಾಶಕ ಸಿಗುತ್ತೆ. ಆ ಫಿಪ್ರೋನಿಲ್ ಕೀಟನಾಶಕವನ್ನು 1 ಮಿಲಿಲೀಟರ್ನಷ್ಟು ಕೀಟನಾಶಕವನ್ನು ಮಿಶ್ರಣ ಮಾಡಿಕೊಂಡು ಅದನ್ನು ಕೂಡ ನೀವು ಸಿಂಪಡಣೆಯನ್ನು ಮಾಡ್ಕೋಬೋದು. ಸೊ ಅದೇ ರೀತಿಯಾಗಿ ಈಗ ಆಗಲೇ ಹೇಳ್ದಂಗೆ ನಿಮಗೆ ಸಮಗ್ರವಾಗಿ ಈಗ ಒಂದು ಕೀಟಗಳನ್ನು ನಿರ್ವಹಣೆ ಮಾಡೋದ್ರಲ್ಲಿ ನೀವು ಮುಂಚಿತವಾಗಿ ಈಗ ಬೆಳೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಲೇ ನೀವು ಏನು ಮಾಡಬೇಕಪ್ಪ ಅಂತಂದರೆ ಬೇಸಿಗೆ ಸಮಯದಲ್ಲಿ ಮಾಗಿ ಉಳುಮೆ ಮಾಡ್ಕೊಳ್ಳುವಂಥದ್ದು ಭಾಳ ಮುಖ್ಯ. ಸೊ ಮಾಗಿ ಉಳುಮೆ ಅಂತಂದರೆ ಬೇಸಿಗೆ ಸಮಯದಲ್ಲಿ ಉಳುಮೆ ಮಾಡುವಂಥದ್ದು. ಬೇಸಿಗೆ ಸಮಯದಲ್ಲಿ ಉಳುಮೆ ಮಾಡೋದ್ರಿಂದ ಹಲವಾರು ಲಾಭಗಳಿದ್ದಾವೆ. ಏನಪ್ಪ ಅಂತಂದರೆ ಬೇಸಿಗೆ ಸಮಯದಲ್ಲಿ ನೀವು ಮಾಗಿ ಉಳುಮೆ ಅಂದರೆ ಆಳವಾಗಿ ಉಳುಮೆ ಮಾಡುವಂಥದ್ದು. ಹಲವಾರು ಕೀಟಗಳು ಕೋಶಾವಸ್ಥೆಗೆ ಮಣ್ಣಿನಲ್ಲೇ ಹೋಗೋದ್ರಿಂದ ಆಳವಾಗಿ ಉಳುಮೆ ಮಾಡಿದಾಗ ಅಲ್ಲಿ ಹಲವಾರು ಹಕ್ಕಿಗಳು ಉಳುಮೆ ಮಾಡುವಂಥ ಸಮಯದಲ್ಲಿ ಹಕ್ಕಿಗಳು ಬಂದು ಅವುಗಳನ್ನು ಆಯ್ದು ತಿನ್ನುವಂಥದ್ದಾಗಿರ್ಬೋದು, ಅಥವಾ ಆ ಒಂದು ತಾಪಮಾನಕ್ಕೆ ಅವು ಸತ್ತು ಹೋಗ್ತವೆ. ಅಂದರೆ ಆ ಕೀಟಗಳು ಹೊರಗಡೆ ಬಂದು ಅವು ಸತ್ತು ಹೋಗೋದ್ರಿಂದ ಅಲ್ಲಿ ಸ್ವಲ್ಪ ಪ್ರಮಾಣದ ನಾವು ಕೀಟಗಳನ್ನು ಅಲ್ಲಿ ನಿಯಂತ್ರಣ ಮಾಡ್ಬೋದು. ಜೊತೆಗೆ ಈ ಒಂದು ಮಾಗಿ ಉಳುಮೆ ಮಾಡೋದರಿಂದ ಬೇಸಿಗೆಯಲ್ಲಿ ಅತಿಯಾದ ಉಷ್ಣಾಂಶಕ್ಕೆ ಆ ಒಂದು ಆ ಹೊಲವನ್ನು ನಾವು ಎಕ್ಸ್ಪೋಸ್ ಮಾಡೋದ್ರಿಂದ ಅಲ್ಲಿ ಅಂಥ ಹೊಲಗಳಲ್ಲಿ ಅವು ನೀರನ್ನು, ಅಂದರೆ ಮುಂದೆ ನೆಕ್ಸ್ಟ್ ಮಳೆಗಾಲದಲ್ಲಿ ಅವು ನೀರನ್ನು ಹಿಡಿದಿಟ್ಕೊಳ್ಳೋದಕ್ಕೆ, ನೀರು ಹೀರ್ಕೊಳ್ಳೋದಕ್ಕೆ ಅಲ್ಲಿ ನಮಗೆ ಸಹಾಯ ಆಗುತ್ತೆ. ಸೊ ಅದೇ ರೀತಿಯಾಗಿ ನಾವು ಈ ಒಂದು ಲ್ಯಾಂಡ್ ಪ್ರಿಪ್ರೇಷನ್, ಹೊಲವನ್ನು ತಯಾರು ಮಾಡಿಕೊಳ್ಳುವಂಥ ಸಮಯದಲ್ಲಿ ಎಲ್ಲ ರೈತರಿಗೆ ಹೇಳುವಂಥ ಒಂದು ಭಾಳ ಮುಖ್ಯವಾದ ಒಂದು ಸಲಹೆ ಏನಪ್ಪ ಅಂತಂದರೆ ದಯವಿಟ್ಟು ನೀವು ಬೇವಿನ ಹಿಂಡಿಯನ್ನು ಉಪಯೋಗ ಮಾಡಬೇಕು. ಸೊ ಎಕರೆಗೆ ಅಟ್ಲೀಸ್ಟ್ ಕಡಿಮೆ ಅಂದರೂ ಕೂಡ ಒಂದು 100 kgಯಷ್ಟು ಬೇವಿನ ಹಿಂಡಿಯನ್ನು ಉಪಯೋಗ ಮಾಡಬೇಕು. ನೀವು ನಿಮ್ಮ ಹೊಲವನ್ನು ತಯಾರು ಮಾಡ್ಕೊಳ್ಳುವಂಥ ಸಮಯದಲ್ಲೇ ನೀವು ಎಕರೆಗೆ 100 kgಯಷ್ಟು ಬೇವಿನ ಹಿಂಡಿಯನ್ನು ಉಪಯೋಗ ಮಾಡಬೇಕು. ಅಟ್ಲೀಸ್ಟ್ ನೀವು ಅದಕ್ಕಿಂತ ಹೆಚ್ಚಿಗೆ ಮಾಡಿದರೂ ಕೂಡ ಏನು ತೊಂದರೆ ಇಲ್ಲ. ಇದನ್ನು ಬೇವಿನ ಹಿಂಡಿಯನ್ನು ನೀವು ಆ ಮಣ್ಣಿಗೆ ಸೇರಿಸೋದ್ರಿಂದ ಮುಂದೆ ಆ ಬೆಳೆಯನ್ನು ನೀವು ಬೆಳೆಯುವಂಥ ಸಮಯದಲ್ಲಿ ರಸ ಹೀರುವಂಥ ಕೀಟಗಳು ಮತ್ತು ರೋಗಗಳ ಬಾಧೆ ಕಡಿಮೆ ಮಾಡೋದಕ್ಕಿದ್ದು ಭಾಳ ಉಪಯೋಗಕಾರಿಯಾಗಿರುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ನೀವು ನಾಟಿ ಮಾಡುವಂಥ ಸಮಯದಲ್ಲಿ ಸುಮ್ಮನೆ ಹೋಗಿ ನಾಟಿ ಮಾಡೋದಕ್ಕಿಂತ ನೀವು ಬೀಜೋಪಚಾರವನ್ನು ಮಾಡಿರ್ತೀರಿ, ಅದು ಆ ಸಸಿ ಮಡಿಯಲ್ಲಿ ರಕ್ಷಣೆಯನ್ನು ಕೊಟ್ಟಿರುತ್ತೆ. ಆದರೆ ನೀವು ಮುಖ್ಯವಾದ ಹೊಲಕ್ಕೆ ನೀವು ನಾಟಿಯನ್ನು, ಅಂದರೆ ಆ ಸಸಿಗಳನ್ನು ನಾಟಿ ಮಾಡುವಂಥ ಸಮಯದಲ್ಲಿ ಆ ಸಸಿಗಳನ್ನು ಕೀಟನಾಶಕದ ದ್ರಾವಣದಲ್ಲಿ ಅದ್ದಿ ನೀವು ನಾಟಿ ಮಾಡುವಂಥದ್ದು ಭಾಳ ಮುಖ್ಯ. ಸೊ ಕೀಟನಾಶಕವನ್ನಾದರೂ ಉಪಯೋಗ ಮಾಡ್ಬೋದು, ಅಥವಾ ನಾವು ಇತ್ತೀಚಿನ ದಿನಗಳಲ್ಲಿ ಏನು ರಸ ಇರುವಂಥ ಕೀಟಗಳು ಮತ್ತು ಈ ಒಂದು ಬ್ಲ್ಯಾಕ್ ಥ್ರಿಪ್ಸ್ ಈ ಬಾಧೆಯನ್ನು ನಿರ್ವಹಣೆ ಮಾಡೋದಕ್ಕೆ ಬಿವೇರಿಯಾ ಬ್ಯಾಸಿಯಾನ ಅನ್ನುವಂಥ ಒಂದು ಜೈವಿಕ ಶಿಲೀಂಧ್ರವನ್ನು ಬಳಕೆಯನ್ನು ಮಾಡ್ತಾಯಿದ್ವಿ. ಅದು ಒಂದು ಜೈವಿಕ ಕೀಟನಾಶಕ. ಈ ಬಿವೇರಿಯಾ ಬ್ಯಾಸಿಯಾನ ಅನ್ನುವಂಥ ಕೀಟನಾಶಕ ಜೊತೆಗೆ ನೀವು ಟ್ರೈಕೋಡರ್ಮಾವನ್ನು ಕೂಡ ನೀವು ಅದರ ಜೊತೆಗೆ ಮಿಶ್ರಣವನ್ನು ಮಾಡಿಕೊಂಡು 1 ಲೀಟರ್ ನೀರಿಗೆ 5 ಗ್ರಾಮ್ನಷ್ಟು ಆ ಎರಡೂ ಜೈವಿಕ ಕೀಟನಾಶಕಗಳನ್ನು ನೀವು ಮಿಶ್ರಣವನ್ನು ಮಾಡಿ ಈ ಸಸಿಗಳನ್ನು ಆ ದ್ರಾವಣದಲ್ಲಿ ಅದ್ದಿ ನೀವು ನಾಟಿ ಮಾಡೋದರಿಂದ ಇದು ಕೂಡ ರಸ ಇರುವಂಥ ಕೀಟಗಳಿಗೆ ರಕ್ಷಣೆಯನ್ನು ನೀಡುವಂಥ ಕೆಲಸವನ್ನು ಮಾಡುತ್ತೆ. ಸೊ ಅದೇ ರೀತಿಯಾಗಿ ಕುಡಿ ಚಿವುಟುವಂಥದ್ದು, ಇವೆಲ್ಲ ಯಾವ ಕ್ರಮಗಳು ಅಂತಂದರೆ ಇವು ಒಂದಾದ ಮೇಲೆ ಒಂದು ನೀವು ಮಾಡುವಂಥ ಕ್ರಮಗಳು. ಇವು ಒಂದೊಂದು ಕ್ರಮಗಳು ಕೂಡ ಒಂದೊಂದು ವೈಜ್ಞಾನಿಕ ಒಂದು ಕಾರಣಗಳನ್ನು ಹೊಂದಿರ್ತವೆ. ಸೊ ಈ ಕುಡಿ ಚಿವುಟುವಂಥದ್ದು ಯಾವಾಗ ಮಾಡ್ತೀವಿ ಅಂತಂದರೆ ನಾಟಿ ಮಾಡುವಂಥ ಸಮಯದಲ್ಲಿ, ಅಂದರೆ ಈಗ ನಾಟಿ ಮಾಡೋದಕ್ಕೆ ಸಸಿ ಮಡಿಯಲ್ಲೇ ಇದ್ದಾಗ 45 ದಿನಗಳು ಆಗುವಂಥ ಸಮಯದಲ್ಲಿ ಇನ್ನು ನಾಟಿ ಮಾಡೋದಕ್ಕೆ 6 ದಿನ ಇದೆ ಅಂತ, ಅದಕ್ಕೆ 6 ದಿನಕ್ಕಿಂತ ಮುಂಚಿತವಾಗಿ ಈ ಕುಡಿಗಳನ್ನು ಚೂಟಿ ನಾವು ನಾಟಿ ಮಾಡುವಂಥದ್ದನ್ನು ಅದೊಂದು ಕೂಡ ಕ್ರಮ ಇದೆ. ಅದನ್ನು ಆ ರೀತಿ ಮಾಡೋದ್ರಿಂದ ಇದರಿಂದ ಒಂದು ಬೆಳೆಯ ಉತ್ಕೃಷ್ಟವಾದ ಒಂದು ಬೆಳವಣಿಗೆ ಆಗೋದರ ಜೊತೆಗೆ ಮತ್ತು
ಕೆಲವೊಂದು ಕೀಟಗಳು ಆಗಲೇ ಹೇಳ್ದಂಗೆ ಕುಡಿ ಒಳಗೆ ಜಾಸ್ತಿ ಕೀಟಗಳು ಇರ್ತವೆ ಅಂತ ಹೇಳಿದೆ. ಸೊ ಆ ರೀತಿ ಕೆಲವೊಂದು ಕೀಟಗಳು ಮೊಟ್ಟೆಯನ್ನು ಕುಡಿ ಒಳಗೆ ಇಡೋದ್ರಿಂದ ಇವು ಕುಡಿಯನ್ನು ನೀವು ಚೂಟೋದ್ರಿಂದ ಅಲ್ಲಿ ಕೀಟಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಆ ಕೀಟಗಳನ್ನು ಕೂಡ ನೀವು ನಿಯಂತ್ರಣವನ್ನು ಮಾಡ್ಬೋದು. ಸೊ ಅದರ ಜೊತೆಗೆ ಮುಖ್ಯವಾಗಿ ನಾವು ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಯಲ್ಲಿ ಹೇಳೋದು ಏನಪ್ಪ ಅಂತಂದರೆ, ಮೆಣಸಿನಕಾಯಿ ಬೆಳೆಯನ್ನು ನೀವು ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ 1 ವಾರ ಮುಂಚಿತವಾಗಿ ನಿಮ್ಮ ಹೊಲದ ಸುತ್ತಲೂ ಎರಡು ರೋನಲ್ಲಿ ಅಂದರೆ 2 ಸಾಲಿನಲ್ಲಿ ಮೆಕ್ಕೆಜೋಳ ಆಗಿರ್ಬೋದು ಅಥವಾ ಬಿಳಿಜೋಳ ಆಗಿರ್ಬೋದು ಇವನ್ನ ದಟ್ಟವಾಗಿ ಬಿತ್ಕೋಬೇಕು. ಸೊ ಇದು ಯಾಕಪ್ಪ ಅಂದರೆ ಇದಕ್ಕೆ ಏನಂತ ಕರಿತೀವಿ ಅಂದರೆ ಇದಕ್ಕೆ ತಡೆಬೆಳೆ ಅಂತೇಳಿ ಕರಿತೀವಿ. ಇದು ತಡೆಬೆಳೆ ಅಂತಂದರೆ ನಿಮ್ಮ ಹೊಲದ ಸುತ್ತಲಿಗೂ ಇದನ್ನು ದಟ್ಟವಾಗಿ ನೀವು ಬಿತ್ಕೊಳ್ಳೋದ್ರಿಂದ ಬೇರೆ ಹೊಲದಿಂದ ನಿಮ್ಮ ಹೊಲಕ್ಕೆ ರಸ ಇರುವಂಥ ಕೀಟಗಳು ಅವರ ಹೊಲದಿಂದ ನಿಮ್ಮ ಹೊಲಕ್ಕೆ ಬರುವಂಥದ್ದನ್ನ ಇದು ತಡೆಯುತ್ತೆ. ಸೊ ಅದಕ್ಕೆ ಇದನ್ನು ಕೂಡ ನೀವು ಮಾಡುವಂಥದ್ದು ಅಂದರೆ ಈ ಕ್ರಮವನ್ನು ಕೂಡ ನೀವು ಅನುಸರಿಸೋದು ಭಾಳ ಮುಖ್ಯ. ಅದೇ ರೀತಿಯಾಗಿ ಈಗ ನೀವು ಮೆಣಸಿನಕಾಯಿಯನ್ನು ನಾಟಿ ಮಾಡುವಂಥ ಸಮಯದಲ್ಲಿ ಈ ಚೆಂಡು ಹೂವನ್ನು ಕೂಡ ನಾವು ಹಾಕೋದು. ಅಂದರೆ ಈಗ ನಾವು ಸಾಲಿನಲ್ಲಿ ಹಾಕ್ತಾಯಿದ್ದೇವೆ ಅಂದರೆ 18 ಸಾಲು ಆದಮೇಲೆ 1 ಸಾಲು ಚೆಂಡು ಹೂವನ್ನು ಹಾಕಬೇಕು. 18 ಸಾಲು ಮೆಣಸಿನಕಾಯಿಯನ್ನು ಹಾಕಿದಾದಮೇಲೆ ನೆಕ್ಸ್ಟ್ 1 ಸಾಲನ್ನು ಚೆಂಡುವಿನ ಬೆಳೆಯನ್ನು ಹಾಕಬೇಕು. ಅಥವಾ ಕೆಲವೊಬ್ಬರು ಸಾಲಿನಲ್ಲಿ ಹಾಕೋದಿಲ್ಲ ಅಂತಂದರೆ ನೀವು ಎಲ್ಲಾದರೂ ಮೆಣಸಿನಕಾಯಿ ಹೊಲದಲ್ಲೂ ಕೂಡ ಅಲ್ಲಲ್ಲೇ ನೀವು ಚೆಂಡಿನ ಸಸಿಗಳನ್ನು ಕೂಡ ನೆಡ್ಬೋದು ಅಥವಾ ಅವುಗಳನ್ನು ಕೂಡ ನೀವು ಅಲ್ಲಿ ಹಾಕ್ಬೋದು. ಸೊ ಈ ರೀತಿ ಚೆಂಡಿನ ಸಸಿ ಹಾಕೋದ್ರಿಂದ ಏನು ಲಾಭ ಅಂತಂದರೆ ಈ ಚೆಂಡು ಹೂಗಳು ಹಳದಿ ಬಣ್ಣದಲ್ಲಿರೋದ್ರಿಂದ ಈ ಕಾಯಿ ಕೊರಕ ಕೀಟಗಳು ಮತ್ತು ಎಲೆಯನ್ನು ತಿನ್ನುವಂಥ ಕೀಟಗಳು ಇವು ಹಳದಿ ಹೂವನ್ನು ಅವು ಇಷ್ಟಪಡೋದ್ರಿಂದ, ಅಂದರೆ ಅವು ಮೊಟ್ಟೆ ಇಡೋದಕ್ಕೆ ಆ ಒಂದು ಹಳದಿ ಹೂವನ್ನು ನಾವು ಇಷ್ಟಪಡೋದ್ರಿಂದ ಅವು ಆ ಹೂವಿನಲ್ಲಿ ಬಂದು ಮೊಟ್ಟೆ ಇಟ್ಟು ಅಲ್ಲಿ ಮರಿಯನ್ನು ಮಾಡ್ತಾ ಇರ್ತವೆ. ಸೊ ಹಂಗಾಗಿ ನೀವು ರೈತರು ಎಲ್ಲ ಪೂರ್ಣವಾದ ಹೊಲಕ್ಕೆ ನೀವು ಸಿಂಪಡಣೆ ಮಾಡೋದ್ರ ಬದಲಾಗಿ ನೀವು ಕೇವಲ ಆ ಚೆಂಡು ಹೂಗಳಿಗೆ ಮಾತ್ರ ನೀವು ಸಿಂಪಡಣೆಯನ್ನು ಮಾಡ್ಕೋಬೋದು. ಇದರಿಂದ ಕೀಟನಾಶಕದ ಪ್ರಮಾಣ ಕೂಡ ಅಲ್ಲಿ ತಗ್ಗುತ್ತೆ. ಕೆಲವೊಂದು ಆಗಲೇ ಹೇಳಿದಾಗೆ ನೀವು ಕಾಯಿ ಕೊರಕ ಕೀಟದ ನಿರ್ವಹಣೆಗಾಗಿ ಕೀಟನಾಶಕ ಒಂದೇ ದಾರಿ ಅಲ್ಲ, ಅದನ್ನು ಬಿಟ್ಟು ಬೇರೆ ಒಂದು ಕ್ರಮ ಯಾವುದಪ್ಪ ಅಂತಂದರೆ ನಾವು ಮೋಹಕ ಬಲೆಗಳನ್ನು ಅಳವಡಿಕೆ ಮಾಡುವಂಥದ್ದು. ಮೋಹಕ ಬಲೆ ಅಂತಂದರೆ ಇದಕ್ಕೆ ಒಂದು ಲ್ಯೂರ್ ಅಂತೇಳಿರುತ್ತೆ. ಆ ಒಂದು ಆಕರ್ಷಕ ಕೇವಲ ಕಾಯಿ ಕೊರಕ ಕೀಟಗಳನ್ನು ಮಾತ್ರ ಆಕರ್ಷಣೆ ಮಾಡಿ ಅದು ಕೊಲ್ಲುತ್ತೆ. ಸೊ ಅದಕ್ಕೆ ಮೋಹಕ ಬಲೆಗಳು ಅಂತೇಳಿ ಕರಿತೀವಿ. ಇದನ್ನು ಯಾವ ಸಮಯದಲ್ಲಿ ಹಾಕಬೇಕಪ್ಪ ಅಂತಂದರೆ ಕಾಯಿಗಳು ಆಗೋಕ್ಕೆ ಪ್ರಾರಂಭ ಆದಮೇಲೆ ಹಾಕಬಾರ್ದು. ಹೂವು ಬಿಟ್ಟು ಇನ್ನೇನು ಕಾಯಿ ಕಚ್ಚೋದಕ್ಕೆ ಪ್ರಾರಂಭ ಆಗ್ತವೆ ಅನ್ನೋಂಥ ಹಂತದಲ್ಲಿ ಈ ಒಂದು ಮೋಹಕ ಬಲೆಗಳನ್ನು ಹಾಕಬೇಕಾಗುತ್ತೆ. ಎಷ್ಟು ಹಾಕಬೇಕಪ್ಪ ಅಂತಂದರೆ 1 ಎಕರೆಗೆ ಸುಮಾರು 4 ರಿಂದ 5 ಹಾಕ್ಬೋದು. ಹೆಚ್ಚು ಕಡಿಮೆ ಅದಕ್ಕಿಂತ ನೀವು 1 ಜಾಸ್ತಿ ಹಾಕಿದರೂ ಕೂಡ ನಿಮಗೇನು ಅದು ಸಮಸ್ಯೆ ಇಲ್ಲ. ಬಟ್ 1 ಎಕರೆಗೆ ಸುಮಾರು 4 ರಿಂದ 5 ಮೋಹಕ ಬಲೆಗಳನ್ನು ನೀವು ಅಳವಡಿಕೆ ಮಾಡ್ಬೋದು. ಸೊ ಇದಿಷ್ಟು ಕೆಲವೊಂದು ಮೆಣಸಿನಕಾಯಿ ಬೆಳೆಗೆ ಬಾಧೆಯನ್ನು ಮಾಡುವಂಥ ಕೆಲವೊಂದು ಕೀಟಗಳು ಮತ್ತು ನಿರ್ವಹಣಾ ಕ್ರಮಗಳು. ಅದರಲ್ಲೂ ನಾನು ಹೇಳಿದಂಥ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಗಳನ್ನು ಅಳವಡಿಕೆ ಮಾಡ್ಕೊಂಡಿದ್ದೆ ಆದರೆ ಕೀಟನಾಶಕದ ಬಳಕೆಯನ್ನು ಕಡಿಮೆ ಮಾಡಿ ಮಣ್ಣಿನ ಮತ್ತು ರೈತರ ಅಥವಾ ಮನುಷ್ಯನ ಆರೋಗ್ಯವನ್ನು ಕೂಡ ಅಲ್ಲಿ ನಾವು ಕಾಪಾಡಿಕೊಳ್ಬೋದು. ಜೊತೆಗೆ ಯಾವುದೇ ಕೀಟನಾಶಕದ ಅವಶೇಷಗಳು ಕೂಡ ನಮ್ಮ ಒಂದು ತಿನ್ನುವಂಥ ಮೆಣಸಿನಕಾಯಿ ಬೆಳೆಯಲ್ಲಿ ಉಳ್ಕೊಳ್ಳದೇ ಇರೋ ಹಾಗೆ ನೋಡ್ಕೋಬೋದು. ಇದರಿಂದ ವಾತಾವರಣಕ್ಕೂ ಕೂಡ ಉಪಯೋಗ ಆಗುತ್ತೆ ಮತ್ತು ರೈತರ ಒಂದು ಕೀಟನಾಶಕಗಳಿಗೆ ಮಾಡುವಂಥ ಖರ್ಚು ಕೂಡ ಇದರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ನಾನು 1-2 ಮಾತುಗಳು ಮುಗಿಸ್ತೀನಿ. ನಮಸ್ಕಾರ. ಯಾವುದಾದ್ರೂ ಒಂದು ಕೀಟ ಬರುತ್ತೆ ಅಂದ ತಕ್ಷಣ ನೇರವಾಗಿ ರಾಸಾಯನಿಕ ಸಿಂಪರಣೆ ಮಾಡದೇ ಬಾಕಿ ಎಲ್ಲ ಯಾವ ರೀತಿ ಕ್ರಮಗಳನ್ನು ಕೈಗೊಂಡು ಕೀಟವನ್ನು ಹಾವಳಿ ಇಡೋದನ್ನು ತಡೆಯಬಹುದು, ಹಾವಳಿ ಇಟ್ಟಿದ್ದನ್ನು ಸಹಿತ ಯಾವ ರೀತಿ ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ, ಒಟ್ಟಾರೆ ಕೀಟದ ಸಮಗ್ರ ನಿರ್ವಹಣೆ ಬಗ್ಗೆ ಡಾಕ್ಟರ್ ವಿನಯ್ ಕುಮಾರ್ ಸರ್ ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದರು. ಒಟ್ಟಾರೆ ಇವ್ರದ್ದು ನಾವು 2 ಕಂತುಗಳಲ್ಲಿ ಕಾರ್ಯಕ್ರಮ ಕೊಟ್ಟು, ಮೊದಲನೇ ಕಂತಿನಲ್ಲಿ ಮೆಣಸಿನಕಾಯಿಗೆ ಬರುವಂತಹ ಕೀಟಗಳು ಯಾವ್ಯಾವುದು ಅಂತ, 2ನೇ ಕಂತುಗಳಲ್ಲಿ ಅವೆಲ್ಲವನ್ನು ಒಟ್ಟಾಗೆ ಸಮಗ್ರವಾಗಿ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಮಾಹಿತಿ ಕೊಟ್ಟರು. ಇಷ್ಟೋ ತನಕ ಮಾಹಿತಿ ಕೊಟ್ಟಿದ್ದಕ್ಕೆ ವಿನಯ್ ಕುಮಾರ್ ಸರ್ ಅವರಿಗೂ ಧನ್ಯವಾದವನ್ನು ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.